ಕೊಡಗಿನಲ್ಲಿ ಕಾಡಾನೆ ದಾಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಆನೆ ದಾಳಿಗೆ ಆಟೋ, ಬೈಕ್ಗಳು ಧ್ವಂಸವಾಗಿವೆ. ಮಡಿಕೇರಿ ತಾಲೂಕಿನ ಪೇರೂರು ಗ್ರಾಮದಲ್ಲಿ ಕೆಕೆ ಅರ್ಜುನ, ಕೆಪಿ ಪೂವಯ್ಯ ಅವರಿಗೆ ಸೇರಿದ ಆಟೋ ಮನೆ ಬಳಿ ನಿಲ್ಲಿಸಿದ್ದ ಕಾಡಾನೆ ದಾಳಿಗೆ ಸಿಕ್ಕಿ ಜಖಮಾಗಿದೆ. ಅಲ್ಲದೆ ಸಿಎಂ ಪೂರ್ಣಚ್ಚ ಎಂಬುವರಿಗೆ ಸೇರಿದ ಬೈಕ್ ಕೂಡ ಧ್ವಂಸವಾಗಿದೆ. ಕಾಫಿ, ಬಾಳೆ ಸೇರಿದಂತೆ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದು, ಕಾಡಾನೆ ಹಾವಳಿ ತಡೆಗೆ ಶಾಶ್ವತ ಪರಿಹಾರಕ್ಕೆ ಸ್ಥಳೀಯರು ಕೂಡ ಆಗ್ರಹಿಸಿದ್ದಾರೆ. ಕೊಡಗಿನಲ್ಲಿ ಕಾಡಾನೆ ದಾಳಿಗೆ ಜನತೆಗಾಗಲೇ ಬೆಚ್ಚಿ ಬಿದ್ದಿದ್ದಾರೆ. ಈ ದಾಳಿಯಿಂದ ನಮಗೆ ಮುಕ್ತಿಯನ್ನ ನೀಡಿ ಅಂತ ಹೇಳಿ ಅರಣ್ಯಾಧಿಕಾರಿಗಳ ಬಳಿ ಈಗಾಗಲೇ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾವೆ ಪ್ರಾಣಿಗಳೆಲ್ಲ. ಅಂದರೆ ಈ ಕಾಡಾನೆ ದಾಳಿಯಿಂದಾಗಿ ಕೆಲವೊಂದಷ್ಟು ಬೆಳೆಹಾನಿಗಳು ಕೂಡ ಸಂಭವಿಸಿದ್ದಾವೆ. ರೈತರು ಕೂಡ ಕಂಗಾಲಾಗಿದ್ದಾರೆ. ಹೊಲದ ಕಡೆ ಓಡಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಜನ ಒಂದ್ ಕಡೆ ಇದ್ರೆ ಇದೀಗ ಕಾಡಾನೆ ದಾಳಿಗೆ ಆ ಬೈಕ್ ಹಾಗೂ ಆಟೋ ಬಿದ್ದಿರುವಂತಹ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಪೀಸ್ ಆಗಿದೆ. ಮಡಿಕೇರಿ ತಾಲೂಕು ಪೇರೂರು ಗ್ರಾಮದಲ್ಲಿ ಆನೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನ ನೀಡಿ ಅಂತ ಹೇಳಿ ಸ್ಥಳೀಯರು, ಗ್ರಾಮಸ್ಥರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿಂದ ಬಂದೈತೆ ಆನೆ.